ಅವರೊಬ್ಬ ಯುಗ ಪುರುಷ, ಅದೊಂದು ಕವಿ ಹೃದಯ. ಅವರದ್ದು ಸಹಜ ಸರಳ ವ್ಯಕ್ತಿತ್ವ. ಪ್ರತಿ ಕಷ್ಟದಲ್ಲೂ ಸತತ ಪ್ರಯತ್ನವಿತ್ತು. ಹೀಗಿದ್ದರೂ ನಮ್ಮ ಮಾರ್ಗದರ್ಶಕರು, ನಮ್ಮ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿಜಿ. ಅಟಲ್ಜಿಯವರ ಪ್ರಾರಂಭಿಕ ಜೀವನ. ಅಟಲ್ಜಿಯವರು 25 ಡಿಸೆಂಬರ್ 1924ರಲ್ಲಿ ಕೃಷ್ಣಾದೇವಿ ಹಾಗೂ ಕೃಷ್ಣ ಬಿಹಾರಿ ವಾಜಪೇಯಿ ಅವರ ಮಗನಾಗಿ ಮಧ್ಯಪ್ರದೇಶದ ಗ್ವಾಲಿಯರ್ ಹತ್ತಿರದ ಶಿಂದೇಕಿ ಚವ್ವಾಣಿ ಎನ್ನುವ ಗ್ರಾಮದಲ್ಲಿ ಜನಿಸಿದರು. ಶ್ರೀ ವಾಜಪೇಯಿ ಅವರು ವಿದ್ಯಾರ್ಥಿ ದಿನಗಳಲ್ಲೇ ರಾಷ್ಟ್ರೀಯವಾದಿ ರಾಜಕಾರಣದೊಂದಿಗೆ ಹೋರಾಟಕ್ಕೆ ಧುಮುಕಿದರು. ನಾನು ನಾಗೇಶ್ವರ ಅಂತ ಪ್ರಜ್ಞಾ ಭಾರತಿ ಶಾಲೆಯ ಅಧ್ಯಕ್ಷನಾಗಿದ್ದೀನಿ. ನಮ್ಮ ಶಾಲೆಯಲ್ಲಿ ಮಕ್ಕಳಿಗಾಗ ನಾವು ಈ ಥರ ಮಹಾಪುರುಷರ ಬಗ್ಗೆ ಹೇಳ್ತಾ ಇರ್ತೀವಿ. ನಾಳೆ ದಿವಸ ಡಿಸೆಂಬರ್ 25 ಅಂದರೆ ಕ್ರೈಸ್ತ ಹುಟ್ಟಿದ ದಿವಸ. ಕ್ರೈಸ್ತ ಧರ್ಮೀಯರೆಲ್ಲರೂ ಯಾವ ಥರ ಡಿಸೆಂಬರ್ 25 ಬಹಳ ಶ್ರದ್ಧೆಯಿಂದ ಕ್ರಿಸ್ಮಸ್ ಅಂತ ಆಚರಿಸ್ತಾರೋ, ಅದೇ ಥರ ಎಲ್ಲ ಭಾರತೀಯರಿಗೆ, ದೇಶದ ಬಗ್ಗೆ ಅಭಿಮಾನ ಎಲ್ಲ ಭಾರತೀಯರಿಗೆ ಡಿಸೆಂಬರ್ 25 ವಿಶೇಷವಾದ ದಿನ. ಯಾಕೆಂದರೆ ವಾಜಪೇಯಿ ಅವರು ಹುಟ್ಟಿದ ದಿವಸ ಅವತ್ತು. ಅಟಲ್ ಬಿಹಾರಿ ವಾಜಪೇಯಿ ಮೂಲ ಉತ್ತರ ಪ್ರದೇಶ ಹುಟ್ಟಿದ್ದವರು. ಅವರ ಜೀವನವನ್ನು ಅವರು ದೇಶಕ್ಕೋಸ್ಕರ ಪೂರ್ತಿ ಸಮರ್ಪಣೆ ಮಾಡಿದರು. ಯಾವ ಮಟ್ಟಕ್ಕೆ ಅಂದರೆ ಭಾರತ ರತ್ನ ನಮ್ಮ ದೇಶದಲ್ಲಿ ಎಷ್ಟೋ ಜನ ಕೊಟ್ಟಿದ್ದಾರೆ, ಪ್ರಾಯಶಃ ಅಂಥ ಶ್ರೇಷ್ಠ ಭಾರತ ರತ್ನ ಇನ್ನೊಬ್ಬರು ಇರಲಾರರು. ವಾಜಪೇಯಿ ಅವರಿಗೆ ಅಜಾತ ಶತ್ರು ಅಂತ ಒಂದು ಬಿರುದಿತ್ತು. ಭಾರತೀಯ ರಾಜಕಾರಣದಲ್ಲಿ ಆ ಹೆಸರು ಬೇರೆ ಯಾರಿಗೂ ಅನ್ವರ್ಥವಾಗೋಲ್ಲ, ವಾಜಪೇಯಿ ಅವರು ಬಿಟ್ಟರೆ. ಚಿಕ್ಕಂದಿನಲ್ಲಿ ಸಂಘದ ಸಂಪರ್ಕಕ್ಕೆ ಬಂದರು. ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಭಾರತೀಯ ಜನಸಂಘ ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ಸಂಘದಿಂದ ಕೆಲವ್ರನ್ನ ಅಲ್ಲಿ ಕಳಿಸ್ಲಾಯಿತು ರಾಜಕೀಯ ಜವಾಬ್ದಾರಿಗೋಸ್ಕರ. ಆ ಥರ ಹೋದವರಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ, ಅಟಲ್ ಬಿಹಾರಿ ವಾಜಪೇಯಿ ಅವರು, ಲಾಲ್ ಕೃಷ್ಣ ಅದ್ವಾನಿ, ಜಗನ್ನಾಥರಾವ್ ಜೋಶಿ, ಸಿಕಂದರ್ ಭಟ್, ಇನ್ನೂ ಅನೇಕರು. ಆರಂಭ ದಿನಗಳಲ್ಲಿ ಭಾರತೀಯ ಜನಸಂಘ ಅಂತ ಇತ್ತು. ಭಾರತೀಯ ಜನಸಂಘದಲ್ಲಿದ್ದಾಗಲೇ ಅವರು ಚುನಾವಣೆಗೆ ನಿಂತು ಲೋಕಸಭೆಗೆ ಆಯ್ಕೆಯಾಗಿದ್ದರು. ಆ ಕಾಲಕ್ಕೆ ಅತಿ ಚಿಕ್ಕ ವಯಸ್ಸಿನಲ್ಲಿ ಲೋಕಸಭೆಗೆ ಹೋದಂಥ ಒಬ್ಬ ಸಂಸದ ಅಂದರೆ ವಾಜಪೇಯಿ ಅವರು. ಅವರು ಜೀವನ ಪೂರ್ತಿ ಅವರು ಸಂಸದರಾಗಿ ದೇಶಕ್ಕೆ ಮಾರ್ಗದರ್ಶನ ಮಾಡ್ತಾ ಬಂದರು. ವಂಶಾಡಳಿತ ರಾಜಕೀಯ ನಡ್ಕೊಂಡು ಬಂದ ಈ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಹೋಗಿ ಮೊದಲನೇ ಬಾರಿಗೆ ವಾಜಪೇಯಿ ಸರ್ಕಾರ ಬಂದಾಗ ದೇಶ ವಿಶೇಷ ಸಂಭ್ರಮ ಆಚರಿಸಿದರು. ಮತ್ತು ವಾಜಪೇಯಿ ಅವರು ನಿಧನ ಹೊಂದಾಗ ಒಬ್ಬ ಹಾಲಿ ಪ್ರಧಾನಿ, ಮಾಜಿ ಪ್ರಧಾನಿಗಳಿಗೆ ಕೊಟ್ಟಂಥ ಗೌರವ ಯಾರಿಗೂ ಆ ಥರ ಗೌರವ ಸಂದಿರಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಮೋದಿಯವರು ವಾಜಪೇಯಿ ಅವರ ಶವಯಾತ್ರೆ ಕೊನೆಯ ತನಕ ಭಾಗವಹಿಸಿ ತಮ್ಮ ಶ್ರದ್ಧಾಂಜಲಿ ಸಲ್ಲಿಸಿದರು. ಪ್ರಾಯಶಃ ಭಾರತೀಯ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಅಥವಾ ವಾಜಪೇಯಿ ಅವರು ಇನ್ನು 10 ವರ್ಷ ಮುಂಚೆ ಅಧಿಕಾರಕ್ಕೆ ಬಂದಿದ್ದರೆ ಪ್ರಾಯಶಃ ಮೋದಿಯವ್ರ ಕೆಲಸ ಭಾಳ ಸುಲಭ ಆಗ್ತಿತ್ತು. ನಾವು ಇವಾಗ ಡಿಸೆಂಬರ್ 25 ವಾಜಪೇಯಿ ಅವರ ಹುಟ್ಟಿದ ದಿನ.
ಮತ್ತು ನಾವು ಕ್ರಿಸ್ತನ ಹುಟ್ಟಿದಿನನ್ನು ನಾವು ಆಚರಣೆ ಮಾಡ್ತಾ ಇದ್ದಾಗ ವಾಜಪೇಯಿ ಈ ದೇಶದ ಅದ್ವಿತೀಯ ನಾಯಕರಾಗಿ, ರಾಷ್ಟ್ರ ನಾಯಕರಾಗಿ, ಮೂಲತಃ ಭಾರತೀಯ ಜನತಾ ಪಕ್ಷದಲ್ಲಿದ್ದು ಹೋರಾಟಗಾರಿ ಜನಸಂಘದಲ್ಲಿದ್ದ ಬಂದಿದ್ದರೂ ಕೂಡ ಇತರವರಿಗೆ ವಿಭಿನ್ನವಾಗಿ ಎಲ್ಲ ಜಾತಿ ಧರ್ಮದವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಒಂದು ನಾಯಕತ್ವವನ್ನು ಅವರು ನೀಡಿದರು ಮತ್ತು ಎಲ್ಲರೂ ಅವ್ರನ್ನ ಪ್ರೀತಿ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ರಾಜಧರ್ಮವನ್ನು ಅವರ ಆಡಳಿತದಲ್ಲಿ ಪರಿಪಾಲನೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರ ಆಡಳಿತದಲ್ಲಿ ಮಾಡಿದರು. ಖಂಡಿತವಾಗೂ ಕೂಡ ವಾಜಪೇಯಿ ರಾಷ್ಟ್ರದ ಒಬ್ಬ ಅತ್ಯುನ್ನತ ನಾಯಕ, ರಾಷ್ಟ್ರ ನಾಯಕರಾಗಿ ಬಂದಿದ್ದಾರೆ ಮತ್ತು ಅವರ ಹೆಸರಿನಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಈ ವಿವಿಧತೆಯಲ್ಲಿ ಏಕತೆ ಮತ್ತು ಎಲ್ಲ ಜಾತಿ ಧರ್ಮ ಭಾಷೆಯ ಜನರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗೋದಕ್ಕೆ ಇವರು ಕೂಡ ಪ್ರಯತ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಕೂಡ ನನಗೆ ಸಂತೋಷ ತರ್ತಕ್ಕಂಥದ್ದು. ಆದ್ದರಿಂದ ಅವರ ಹುಟ್ಟುಹಬ್ಬದ ದಿನವನ್ನು ನಾವೊಂದು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಮಾಡ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರ ಅಭಿಮಾನಿಗಳಿಗೆ, ಅವರ ಕುಟುಂಬ ವರ್ಗದವರಿಗೆ ಎಲ್ರಿಗೂ ಕೂಡ ನಾನು ಶುಭಕಾಮನೆಗಳನ್ನು ಹೇಳ್ತೇನೆ. ಅವರ ನಡೆದ ದಾರಿ ಏನಿದೆ, ಎಲ್ಲ ಜಾತಿ ಧರ್ಮದವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ರಾಜಧರ್ಮದ ಪರಿಪಾಲನೆ ಏನಿದೆ ಅದನ್ನು ನಾನು ಖಂಡಿತವಾಗಿ ಕೂಡ ನಾನು ಅಭಿನಂದಿಸ್ತೇನೆ ಮತ್ತು ಅದನ್ನು ಸ್ವೀಕರಿಸೋದಕ್ಕೆ ನಾನು ಸಿದ್ಧ ಇದ್ದೇನೆ. ವಾಜಪೇಯಿ ಅವರ ಬಗ್ಗೆ ವಿಶೇಷವಾಗಿ ನಾವೆಲ್ಲ ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಪಡೆದು ಕೆಲವು ಪ್ರಧಾನಮಂತ್ರಿಗಳಲ್ಲಿ ಭಾಳ ಒಳ್ಳೆಯ ಹೆಸರು ಮತ್ತು ರಾಷ್ಟ್ರೀಯತೆ ವಿಚಾರದಲ್ಲಿ ವಾಜಪೇಯಿ ಅವರೊಬ್ಬ ಸಾಹಿತಿಯ ರೂಪದಲ್ಲಿ ಬಂದು ಅತ್ಯಂತ ಕಳಕಳಿಯಿಂದ ಜನಪರವಾಗಿ ಯೋಚನೆ ಮಾಡುವಂಥ ಮತ್ತು ಎಲ್ಲರನ್ನೂ ಪ್ರೀತಿ ಮಾಡುವಂಥ ಒಬ್ಬ ವ್ಯಕ್ತಿ. ಯಾವುದೇ ಅವರು BJPಯಲ್ಲಿದ್ದರೂ ಕೂಡ ಅವರ ಕಳಕಳಿ ದೇಶ ಮತ್ತು ಸಾಮಾನ್ಯ ಜನರ ಬಗ್ಗೆ ಅವರ ಭಾವನಾತ್ಮಕ ಮಾತುಗಳು ಮತ್ತು ಸಾಮಾನ್ಯ ಜನರ ಬಗ್ಗೆ ಅವರಿಗಿದ್ದಂಥ ಕಳಕಳಿ, ತಮ್ಮ ಪಕ್ಷದ ಮುಖಂಡಗಳೇ ಅವ್ರನ್ನ ಟೀಕೆ ಮಾಡಿದ್ದು ಕೂಡ ನಾವು ನೋಡಿದ್ವಿ. ನಾವು ತಪ್ಪುಗಳು ಮಾಡಿದಾಗ ವಾಜಪೇಯಿ ಅವರು ಯಾರಿಗೂ ಅವ್ರ ಪಕ್ಷದ ಹಿರಿಯ ಮುಖಂಡಗಳಿಗೆ ಬಿಡಲಿಲ್ಲ. ಅವ್ರಿಗೆ ಟೀಕೆ ಮಾಡಿ ನೀವು ಇವೆಲ್ಲವೂ ಕೂಡ ದೇಶದ ಒಳಿತಿಗಾಗಿ ಮಾಡಬೇಕು. ಒಂದೊಂದು ಸಲ ಅವ್ರು ಹೇಳಿದರು ರಾಜಧರ್ಮದ ಬಗ್ಗೆ ಕೂಡ ಅವರು ಮಾತನಾಡಿದ್ರು ಅನ್ನೋದು. ಅದರಿಂದ ವಾಜಪೇಯಿ ಅವರು ಬೇರೆ ಪ್ರಧಾನಮಂತ್ರಿಗಿಂತ ಸ್ವಲ್ಪ ಬೇರೆ ಟೈಪ್ ಕಾಣ್ತಾರೆ. ಅವ್ರದ್ದೇ ಆದ ರೀತಿಯಲ್ಲಿ ಎಲ್ಲ ಪಕ್ಷದವರು ಅವ್ರನ್ನ ಪ್ರೀತಿ ಮಾಡುವಂಥ ಒಬ್ಬ ಅತ್ಯಂತ ಭಾಳ ದೊಡ್ಡ ವ್ಯಕ್ತಿತ್ವದ ಸಾಮಾನ್ಯ ರಾಜಕಾರಣಿ ಅಲ್ಲ. ಅವರು ರಾಜಕೀಯ ಮುತ್ಸದ್ದಿ ಅಂದರೆ ಏನೇ ತಪ್ಪಾಗಲಾರ್ದು. ನಾವು ಇಂದಿರಾ ಗಾಂಧಿ ಅವ್ರ ನಂತರ, ನೆಹರು ನಂತರ ಕಂಡಂಥ ಒಬ್ಬ ಅದ್ಭುತ ಪ್ರಧಾನಮಂತ್ರಿ ವಾಜಪೇಯಿ ಅವರು. ಯಾಕಂದರೆ ಬಹಳ ಜನ ಒಳ್ಳೊಳ್ಳೆ ಪ್ರಧಾನಮಂತ್ರಿ ಚಂದ್ರಶೇಖರ್ ಆಗಿದ್ದಾರೆ, VP ಸಿಂಗ್ ಆಗಿದ್ದಾರೆ, ಚರಣ್ ಸಿಂಗ್ ಇರ್ಬೋದು, ನಮ್ಮವರೇ ಆದ ದೇವೇಗೌಡರು ಇರ್ಬೋದು. ಹೇಳುವಂಥದ್ದು ವಾಜಪೇಯಿ ಅವ್ರದ್ದು ಯಾವುದೇ ತತ್ವಕ್ಕೆ ಮತ್ತು ಯಾವುದೇ ಪಕ್ಷಕ್ಕೆ ಅಂಟಿಕೊಳ್ಳದೆ ರಾಷ್ಟ್ರೀಯತೆಗೆ ಹೆಚ್ಚು ಒತ್ತು ಕೊಟ್ಟು ದೇಶಭಕ್ತಿಯನ್ನು ಯಾವ ಥರದಲ್ಲಿ ನಾವು ಅನುಸರಿಸ್ಬೋದು, ಪಕ್ಷವನ್ನು ಬಿಟ್ಟು ಕೂಡ ಅನುಸರಿಸ್ಬೋದು ಅನ್ನೋವಂಥ ವಿಚಾರದಲ್ಲಿ ವಾಜಪೇಯಿ ಅವರ ನಡವಳಿಕೆ ಮತ್ತು ಅವರ ಸ್ಟೇಟ್ಮೆಂಟ್ಗಳು ಪಾರ್ಲಿಮೆಂಟಲ್ಲಿ ಎಲ್ಲರಿಗೂ ಇವತ್ತು ಕೂಡ ಅನುಕರಣೀಯ. ಅದರಿಂದ ವಾಜಪೇಯಿ ಒಬ್ಬ ಅತ್ಯಂತ ದೇಶಭಕ್ತ ಮತ್ತು ರಾಜಕೀಯ ಮುತ್ಸದ್ದಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅವರ ಏನು ಜನ್ಮದಿನ ಇದೆ ನಿಜವಾಗ್ಲೂ ನಮಗೆಲ್ಲ ಅನುಕರಣೆ ಮಾಡ್ಬೋದಂಥ ಒಬ್ಬ ವ್ಯಕ್ತಿತ್ವದ ಜನ್ಮದಿನ ಅನ್ನೋಂಥದ್ದನ್ನು ಕೂಡ ನಾವೆಲ್ಲ ನೋಡುವಂಥದ್ದು. ಮತ್ತು ಪಕ್ಷ ಮೀರಿ ಬೆಳೆದಂಥ ವ್ಯಕ್ತಿ ವಾಜಪೇಯಿ ಅವರು. ಅವರ ಜನ್ಮದಿನಕ್ಕೆ ನಾವೆಲ್ಲ ಅವರು ಬಿಟ್ಟು ಹೋಗಿದ್ದಾರೆ, ಅವರ ನಡವಳಿಕೆಗಳು, ಅವರ ಏನು ಪಾರ್ಲಿಮೆಂಟಲ್ಲಿ ಅವರು ಭಾಷಣ ಮಾಡುವ ರೀತಿ, ಎಲ್ಲರನ್ನೂ ಆಕರ್ಷಣೀಯವಾಗಿ ಮಾತಾಡುವಂಥದ್ದು, ಕಾವ್ಯಾತ್ಮಕವಾಗಿ ಮಾತಾಡುವಂಥದ್ದು. ಅದರಿಂದ ಭಾವನಾತ್ಮಕವಾಗಿ ವಿಚಾರಗಳಲ್ಲಿ ರಾಜಕೀಯ ಬಿಟ್ಟು ಸ್ವಲ್ಪ ಹೊರತಾಗಿ ಕಾಣ್ತಾರೆ ವಾಜಪೇಯಿ ಅವರು. ಅದರಿಂದ ಒಬ್ಬ ವಿಶೇಷವಾದ ವ್ಯಕ್ತಿತ್ವದ ಒಬ್ಬ ಸಂಪನ್ನ ವ್ಯಕ್ತಿ ವಾಜಪೇಯಿ ಅವರು ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅನ್ನುವಂಥದ್ದು. ಸರ್, ಭಾರತದ ದೇಶದಲ್ಲಿ ವಾಜಪೇಯಿ ಅಂತ ಒಂದು ಅಪರೂಪದ ವ್ಯಕ್ತಿತ್ವ. ಅವ್ರಿಗೆ ಯಾರು ಶತ್ರುಗಳೇ ಇರಲ್ಲ ಅವ್ರು ಬದುಕಿರುವವರಿಗೆ. BJPಯ ಜನಸಂಘದ ವಿರೋಧಿಗಳು ಕೂಡ ವಾಜಪೇಯಿಯವ್ರನ್ನ ವೈಯಕ್ತಿಕವಾಗಿ ಅಭಿಮಾನಿಗಳಾಗ್ತಾಯಿದ್ರು. ಕಾರಣ ಒಂದು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ. ದೇಶ ಬದಲಾಗಬೇಕು, ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದು ಬಿಟ್ಟರೆ ವೈಯಕ್ತಿಕ ಹಾಗೆಯೇ ರಾಜಕಾರಣವನ್ನು ವಾಜಪೇಯಿ ಒಂದು ದಿನವೂ ಒಂದು ಕ್ಷಣವೂ ಕೂಡ ಯೋಚನೆ ಮಾಡಿದ್ದಿರಲಿಲ್ಲ. ರಾಜಕಾರಣಿಗಳಲ್ಲೇ ಭಾಳ ಅಪರೂಪದ ವ್ಯಕ್ತಿತ್ವ ವಾಜಪೇಯಿಯವರು. ಅವರು ಇರುವಾಗ ಕ್ವಾರ್ಟ್ರ್ಯಾಂಗಲ್ ರಸ್ತೆಗಳಾಯಿತು, ಸುವರ್ಣ ಪಥ ಅಂತೇಳಿ ರಸ್ತೆಗಳನ್ನು ಮಾಡಿದ್ರು. ಪಾಶ್ಚಿಮಾತ್ಯ ರಾಷ್ಟ್ರಗಳ
ಜೊತೆಗೆ ಕಂಪೇರ್ ಮಾಡುವಂಥ ರಸ್ತೆಗಳು ನಮ್ಮ ದೇಶದಲ್ಲಿ ಪ್ರಥಮ ಬಾರಿಗೆ ಆಗಿರ್ತಕ್ಕಂಥದ್ದು ವಾಜಪೇಯಿಯವರ ಕಾಲದಲ್ಲಿ. ಹಾಗೆಯೇ ಅವರ ಕನಸಿತ್ತು ಇಡೀ ದೇಶದ ನದಿಗಳನ್ನು ಜೋಡಿಸುವಂಥದ್ದು. ಹಾಗಾದಾಗ ಟ್ರಾನ್ಸ್ಪೋರ್ಟೇಷನ್ನು, ನಮ್ಮ ಕೃಷಿ, ಕುಡಿಯೋ ನೀರಿನ ಇದು, ಅಂತರ್ಜಲ ಇವೆಲ್ಲವೂ ಕೂಡ ವೃದ್ಧಿ ಆಗಲಿಕ್ಕೆ ಭಾಳ ದೊಡ್ಡ ಕನಸನ್ನು ಅವರು ನೆಟ್ಟಿದ್ದರು. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಅದನ್ನು ಮುಂದುವರಿಸ್ತಾ ಇದೆ. ಹಾಗಾಗಿ ಅವರ ಕನಸುಗಳು, ಅವರ ನಡವಳಿಕೆಗಳು, ಅವರ ಚಾರಿತ್ರ್ಯ ಇವೆಲ್ಲವೂ ಕೂಡ ಅತ್ಯಮೂಲ್ಯ. ಮತ್ತು ಸ್ವತಃ ಒಬ್ಬ ರಾಜಕಾರಣಿಯಾಗಿ ಸಾಹಿತಿ ಅವರು, ಕವಿಯವರು ಕವಿತೆಗಳನ್ನು ಕಟ್ತಾಯಿದ್ರು, ಭಾವುಕರಾಗಿ ಭಾಷಣ ಮಾಡ್ತಾಯಿದ್ರು. ವಾಜಪೇಯಿಯವ್ರ ಭಾಷಣ ಅಂತ ಹೇಳಿದ್ರೆ ಲಕ್ಷ ಸಂಖ್ಯೆಯಲ್ಲಿ ಜನ. ಹಾಗಾಗಿ ವಾಜಪೇಯಿಯವರ ಜನ್ಮದಿನ ಇವತ್ತು ರೈತರ ದಿನವನ್ನಾಗಿ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಆಚರಿಸ್ತಾ ಇದೆ. ಹಾಗೆ ನಾಳೆ 11 ಗಂಟೆಗೆ ಸರಿಯಾಗಿ ಸುಮಾರು 18,000 ಕೋಟಿ ರೂಪಾಯಿಗಳನ್ನು ಈ ದೇಶದ ರೈತರ ಅಕೌಂಟ್ಗಳಿಗೆ, ಪ್ರತಿಯೊಂದು ಅಕೌಂಟಿಗೂ 2,000 ರೂಪಾಯಿ ಜಮಾ ಆಗ್ತದೆ. ವರ್ಷಕ್ಕೆ 6,000 ರೂಪಾಯಿನ ಕೇಂದ್ರ ಮತ್ತು 4,000 ರೂಪಾಯಿನ ರಾಜ್ಯ ಸರ್ಕಾರ ಕೊಡುತ್ತೆ. 3 ಕಂತಲ್ಲಿ 6,000 ರೂಪಾಯಿನ ಕೊಡುತ್ತೆ. ಹಾಗಾಗಿ ಒಂದು ಕಂತಿನ ಹಣವನ್ನು ವಾಜಪೇಯಿಯವರ ಜನ್ಮದಿನಾಚರಣೆ ದಿನ ನಾಳೆ ಅದನ್ನು ಒಂದು ಬಟನ್ ಒತ್ತುವುದ್ರ ಮೂಲಕ ಎಲ್ಲ ಅಕೌಂಟ್ಗಳಿಗೆ ಸೈಮಲ್ಟೇನಿಯಸ್ ಆಗಿ ಜಮಾ ಮಾಡುವಂಥ ಕೆಲಸವನ್ನು ಮಾನ್ಯ ಮೋದಿಯವರು ಮಾಡ್ತಾಯಿದ್ದಾರೆ. ಎಲ್ಲರಿಗೆ ಒಳ್ಳೆಯದಾಗಲಿ, ಈ ನಾಡಿನ ರೈತ ಬಾಂಧವರ ಸಂಪತ್ತು ವೃದ್ಧಿಯಾಗಲಿ, ನೆಮ್ಮದಿಯ ಬಾಳು ಬದುಕಲಿ ಅಂತೇಳಿ ಹೇಳಿ, ಮತ್ತು ನಮ್ಮೆಲ್ಲ ರಾಜಕಾರಣಿಗಳಿಗೆ ರೋಲ್ ಮಾಡೆಲ್ ಆಗಿರ್ತಕ್ಕಂಥ ವಾಜಪೇಯಿಯವರ ಆತ್ಮ ಸಂತೋಷ ಪಡುವ ಹಾಗೆ ಈ ದೇಶವನ್ನು ಕಟ್ಟೋಣ. ಎಲ್ರಿಗೂ ನಮಸ್ಕಾರ. ಬ್ರಿಟಿಷ್ ಆಳ್ವಿಕೆಯನ್ನು ಕೊನೆಗೊಳಿಸಲು 1942ರಲ್ಲಿ ನಡೆದ ಕ್ವಿಟ್ ಇಂಡಿಯಾ ಚಳುವಳಿಗೆ ಸೇರಿದರು. ರಾಜಕೀಯ ಶಾಸ್ತ್ರ ಮತ್ತು ಕಾನೂನು ವಿದ್ಯಾರ್ಥಿಯಾಗಿದ್ದಾಗಲೇ ಕಾಲೇಜಿನಲ್ಲಿ ವಿದೇಶಾಂಗ ವ್ಯವಹಾರಗಳಲ್ಲಿ ಅಪಾರ ಆಸಕ್ತಿಯನ್ನು ಬೆಳೆಸಿಕೊಂಡರು. ಹಲವಾರು ವರ್ಷಗಳ ಕಾಲ ಈ ಆಸಕ್ತಿಗೆ ನೀರೆರೆದು ಪೋಷಿಸಿದ ಅವು ಭಾರತವನ್ನು ವಿವಿಧ ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ವೇದಿಕೆಗಳಲ್ಲಿ ಪ್ರತಿನಿಧಿಸುವಾಗ ಆ ಕೌಶಲ್ಯಗಳು ಮತ್ತು ಪರಿಣತಿಗಳನ್ನು ಬಳಸಿಕೊಂಡರು. ಶ್ರೀ ವಾಜಪೇಯಿ ಅವರು ಓರ್ವ ಪತ್ರಕರ್ತರಾಗಿ ವೃತ್ತಿಯನ್ನು ಆರಂಭಿಸಿದರು. 1951ರಲ್ಲಿ ಆ ವೃತ್ತಿಯನ್ನು ಬಿಟ್ಟು ಭಾರತೀಯ ಜನಸಂಘ ಸೇರಿದರು. ಇದು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಮುಖ್ಯ ಭಾಗವಾದ, ಅಂದರೆ ಇಂದಿನ ಭಾರತೀಯ ಜನತಾ ಪಕ್ಷವಾಗಿದೆ. ಅವರೊಳಗೊಬ್ಬ ಕವಿ ಇದ್ದಾನೆ. ನಿರಂತರ ರಾಜಕೀಯ ಚಟುವಟಿಕೆಗಳ ನಡುವೆಯೂ ಅವರು ಸಂಗೀತ ಮತ್ತು ಅಡುಗೆ ಬಗ್ಗೆ ವಿಶೇಷ ಒಲವು. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ರಾಜಕಾರಣಿ ಜೊತೆಗೆ ಕವಿ ಹೃದಯದ ರಾಜಕಾರಣಿ ಅಂಥೇಳಿ ಇಡೀ ದೇಶದಲ್ಲಿ ಜನರಿಂದ ಆರಾಧಿಸಲ್ಪಟ್ಟಂಥವ್ರು. ತಮ್ಮ ನಿರರ್ಗಳವಾದಂಥ ಭಾಷಣದಿಂದ ಲೋಕಸಭೆಯಲ್ಲಿ ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಸ್ವಯಂ ಸೇವಕರಾಗಿ BJPಯನ್ನು ಕಟ್ಟಿ ಬೆಳೆಸಿದಂಥ ವಾಜಪೇಯಿ ಅವರು ಸರ್ವಮಾನ್ಯರು ಮತ್ತು ವಿಶ್ವಮಾನ್ಯರು ಕೂಡ. ಅವರು ಭಾಷಣಕ್ಕೆ ನಿಂತಾಗ ವಿರೋಧಿಗಳು ಸಹ ಅವರ ಭಾಷಣವನ್ನು ತದೇಕ ಚಿತ್ತದಿಂದ ಆಲಿಸುವಂಥ ಒಂದು ಆಕರ್ಷಣೆ ಅವರ ಭಾಷಣದಲ್ಲಿ ಭಾಷೆಯ ಮೇಲೆ ಒರಗಿತ್ತು. ಅವ್ರದ್ದು ಸಿದ್ಧಾಂತ ಸಮರ್ಪಿತ ಬದುಕು, ರಾಷ್ಟ್ರ ಸಮರ್ಪಿತ ಬದುಕು. ಎಂದು ಅಧಿಕಾರಕ್ಕಾಗಿ ವಾಮ ಮಾರ್ಗವನ್ನು ತಿಳಿದವರಲ್ಲ. ಕೇವಲ 13 ದಿನ ಪ್ರಧಾನಿಯಾಗಿ ಒಂದು ಮತದ ಅಂತರದಿಂದ ಅಧಿಕಾರವನ್ನು ತ್ಯಜಿಸಲಿಕ್ಕೆ ಬಂದಾಗ ಇಡೀ ರಾಷ್ಟ್ರದ ಜನ ಕಣ್ಣೀರು ಹಾಕಿದರು. ಆದರೂ ಆಗಿರುವಂಥ ಶಕ್ತಿಗೆ ಬೇರೆ ಮಾರ್ಗ ಅವರು ಅನುಸರಿಸಲಿಲ್ಲ. ರಾಜಕಾರಣಕ್ಕೆ ಒಂದು ಮೇಲ್ಪಂಕ್ತಿ ಹಾಕುವಂಥ ಪಕ್ಷಕ್ಕೆ ಸೇರಿದವ್ರು ನಾವು. ನಾವೇ ದಾರಿ ತಪ್ಪಿದರೆ
ರಾಜಕಾರಣ ಯಾವ ದಿಕ್ಕಲ್ಲಿ ಸಾಗ್ತದೆ ಅನ್ನುವಂಥ ಒಂದು ಉದಾತ್ತವಾದಂಥ ಧ್ಯೇಯವಾದಿ ಆದರ್ಶ ರಾಜಕಾರಣ ವಾಜಪೇಯಿ ಅವರು ಮಾಡಿದರು. ಬಿ ಜೆ ಪಿ ತತ್ವ ಸಿದ್ಧಾಂತವನ್ನು ನಂಬಿ ಕೋಟ್ಯಾಂತರ ಜನ ಬಿ ಜೆ ಪಿಗೆ ಬಂದಿದ್ದರೆ, ವಾಜಪೇಯಿಯವರ ವ್ಯಕ್ತಿತ್ವವನ್ನು, ಅವರ ಘನತೆವೆತ್ತ ಮೌಲ್ಯಾಧಾರಿತ ರಾಜಕಾರಣವನ್ನು, ಅವರ ವ್ಯಕ್ತಿತ್ವವನ್ನು ನೋಡಿ ಆಕರ್ಷಿತರಾಗಿ ಲಕ್ಷಾಂತರ ಸಂಖ್ಯೆಯ ಕಾರ್ಯಕರ್ತರು ಬಿ ಜೆ ಪಿಗೆ ಬಂದಿರುವಂಥದ್ದು ಇತಿಹಾಸ. ಇವತ್ತಿನ ರಾಜಕಾರಣಿಗಳಿಗೆ ಅತ್ಯಂತ ಆದರ್ಶಪ್ರಾಯರಾದಂಥ ಬದುಕನ್ನು ನಡೆಸಿದಂಥ ವಾಜಪೇಯಿಯವರು ಬಿ ಜೆ ಪಿಯ ಪ್ರತಿಯೊಬ್ಬ ಕಾರ್ಯಕರ್ತನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಭಾರತದ ರಾಜಕಾರಣವನ್ನು ಅವಲೋಕನ ಮಾಡುವಾಗ ವಾಜಪೇಯಿಯವರ ಸ್ಮರಣೆ ಮೊದಲ ಪಂಕ್ತಿಯಲ್ಲಿ ಆಗ್ತದೆ ಅನ್ನುವಂಥ ಛಾಪನ್ನು ಅವರು ರಾಜಕಾರಣದಲ್ಲಿ ಮೂಡಿಸಿದ್ದಾರೆ. ಎಂದು ತತ್ವ ಸಿದ್ಧಾಂತದ ವಿಚಾರ ಬಂದಾಗ ವೈಯಕ್ತಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಡದೆ ಪಕ್ಷದ ಸಂಘಟನೆಯ ಸಿದ್ಧಾಂತಕ್ಕೆ ಮನ್ನಣೆ ಕೊಟ್ಟು ನಮಗೆಲ್ಲರಿಗೂ ಆದರ್ಶಪ್ರಾಯರಾದಂಥ ಪೂಜ್ಯರು. ಭಾರತದ ರಾಜಕಾರಣದಲ್ಲಿ ಅಂತಹ ವ್ಯಕ್ತಿಗಳು ಸಾವಿರ ಸಂಖ್ಯೆಯಲ್ಲಿ ಬಂದಾಗ ವಾಜಪೇಯಿಯವರು ಕಂಡಂಥ ಕನಸು ಭಾರತ ಪರಮ ವೈಭವ ಸ್ಥಿತಿಗೆ ಹೋಗಬೇಕು ಅನ್ನುವಂಥ ಕನಸು ನನಸಾಗ್ತದೆ ಅಂಥೇಳಿ ನಮ್ಮೆಲ್ಲರ ಭಾವನೆ. ಈ ದೇಶದ ಪ್ರತಿಯೊಂದು ವಸ್ತುವಲ್ಲೂ ದೈವತ್ವವನ್ನು ಕಂಡಂಥ ಮಹಾನ್ ದಾರ್ಶನಿಕ, ಇಲ್ಲಿಯ ನೆಲ ಜಲ ಸಂಸ್ಕೃತಿಯನ್ನು ಆವಿರ್ಭವಿಸಿಕೊಂಡು ಅದೇ ರೀತಿ ಬದುಕಿದಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ. ಅವರ ಸ್ಮರಣೆ ಡಿಸೆಂಬರ್ 25 ರಾಜಕಾರಣದ ಪ್ರತಿ ಹಂತದಲ್ಲೂ ಅವರ ಸ್ಮರಣೆ ಇಂದಿನ ದಿನದಲ್ಲಿ ಅತ್ಯಂತ ಅವಶ್ಯಕ ಅಂಥೇಳಿ ನಾನು ಭಾವಿಸ್ತೇನೆ. ವಾಜಪೇಯಿಯವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಸುಶಾಸನ ದಿನವನ್ನು ಆಚರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ದೇಶದ ಸುಮಾರು 9 ಕೋಟಿ ರೈತರಿಗೆ 18,000 ಕೋಟಿ ಕಿಸಾನ್ ಸಮ್ಮಾನ್ ಯೋಜನೆಯ ಹಣವನ್ನು ನಾಳೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ವರ್ಗಾವಣೆ ಮಾಡುವರಿದ್ದಾರೆ. ಅವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಈ ರೀತಿಯ ರೈತಪರ ಕಾಳಜಿಯ ಯೋಜನೆಯನ್ನು ಮಾಡ್ತಾ ಇರೋದು ಅತ್ಯಂತ ಸಂತೋಷದ ಸಂಗತಿ. ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, 2024 ಹೊತ್ತಿಗೆ ರೈತರ ಆದಾಯ ದ್ವಿಗುಣಗೊಳಿಸುವಂಥ ಯೋಜನೆ. ಅದಕ್ಕೆ ಪೂರಕವಾಗಿ ವಾಜಪೇಯಿಯವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ನಾಳೆ ದಿನ 9 ಕೋಟಿ ರೈತರ ಖಾತೆಗೆ ಹಣವನ್ನು ವರ್ಗಾಯಿಸುವಂಥ ಈ ಸಂದರ್ಭದಲ್ಲಿ ವಾಜಪೇಯಿ ಸ್ಮರಣೆಯನ್ನು ಯಥಾರ್ಥವಾಗಿ, ಸಂಯೋಚಿತವಾಗಿ, ಅರ್ಥಬದ್ಧವಾಗಿ ಆಚರಿಸ್ತಾ ಇರೋದು ನಮಗೆಲ್ಲ ಅತ್ಯಂತ ಸಂತೋಷದ ಸಂಗತಿ ಅಂಥೇಳಿ ಹೇಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. ನಮಸ್ತೆ. ಕೆಲವು ವ್ಯಕ್ತಿಗಳನ್ನು ನೆನಪು ಮಾಡಿಕೊಂಡ್ರೆ ಸಮಾಜ ಜೀವನದಲ್ಲಿ ಕೆಲಸ ಮಾಡಲಿಕ್ಕೆ, ಅದರಲ್ಲೂ ವಿಶೇಷವಾಗಿ ರಾಜಕಾರಣದಲ್ಲಿ ಕೆಲಸ ಮಾಡಲಿಕ್ಕೆ ಅತ್ಯಂತ ಪ್ರೇರಣೆ ಸಿಗುತ್ತೆ. ಅಂಥ ವ್ಯಕ್ತಿತ್ವಗಳಲ್ಲಿ ನೆನಪು ಮಾಡಿಕೊಳ್ಳೇಬೇಕಾದಂಥ ವ್ಯಕ್ತಿತ್ವ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು. ಮೊನ್ನೆ ಅದೇ ರೀತಿಯಾದಂಥ ಇನ್ನೊಬ್ಬ ಮಹಾನ್ ನಾಯಕರನ್ನು ನೆನಪು ಮಾಡ್ಕೋಬೇಕು ಅಂತ ಹೇಳಿದರೆ ಪಿ ವಿ ನರಸಿಂಹರಾವ್. ರಾಜಕಾರಣದಲ್ಲಿ ಯಾವುದೇ ವಿಚಾರವನ್ನು ಇಟ್ಟುಕೊಂಡು ಆ ವಿಚಾರಕ್ಕೋಸ್ಕರ ಕೆಲಸ ಮಾಡ್ತಾ ರಾಜಕೀಯವನ್ನು ನಡೆಸುವಂಥದ್ದು ಯಾವತ್ತೂ ಪ್ರೇರಣೆಯಾಗಿ ಉಳಿಯುತ್ತೆ. ಆ ರೀತಿ ಬದುಕಿದಂಥವರು ವಾಜಪೇಯಿಯವರು. ಬಿ ಜೆ ಪಿಯ ಪಂಚನಿಷ್ಠೆಗಳಲ್ಲಿ ಮೌಲ್ಯಾಧಾರಿತ ರಾಜಕಾರಣ ಅನ್ನುವಂಥದ್ದು ಅತ್ಯಂತ ಮಹತ್ವದ ವಿಚಾರ. ಪಕ್ಷದ ಅನೇಕ ಸಂಗತಿಗಳನ್ನು ಚರ್ಚೆ ಮಾಡಬೇಕಾದ್ರೆ ಮೌಲ್ಯಾಧಾರಿತ ರಾಜಕಾರಣವನ್ನು ಅತ್ಯಂತ ಮಹತ್ವವಾಗಿ ನಮ್ಮ ಸಂಘಟನೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಅಭ್ಯಾಸ ವರ್ಗಗಳಲ್ಲಿ ಅದನ್ನು ಯಾವ ರೀತಿಯಾಗಿ ಅನುಸರಿಸಬೇಕು ಅನ್ನುವಂಥದ್ದನ್ನು ಹೇಳಿಕೊಡ್ತಾರೆ. ಅದೆಲ್ಲದಕ್ಕೂ ಮೇಲ್ಪಂಕ್ತಿ ಯಾರು ಅಂತ ಕೇಳಿದರೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿಯವರು. ಬಂಧುಗಳೇ, ನಮಗೆಲ್ರಿಗೂ ಗೊತ್ತಿದೆ, ನಮ್ಮ ಪಕ್ಷ ಹುಟ್ಟಿದ್ದೇ ಭಾಳ ವಿಶೇಷವಾಗಿ. ಯಾಕೆ ಅಂತ ಹೇಳಿದರೆ ಅಂದಿನ ಅಧಿಕಾರವನ್ನು ಬಿಟ್ಟು ನಾವು ಪಕ್ಷವನ್ನು ಪ್ರಾರಂಭ ಮಾಡಿದ್ದು. ಅಂದಿನ ವಿದೇಶಾಂಗ ಸಚಿವರಾಗಿದ್ದಂಥ ವಾಜಪೇಯಿಯವರು
ನೀವು ನಿಮ್ಮ ವಿಚಾರ ಅಥವಾ ನಿಮ್ಮ ಮಾತೃ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಯಲ್ಲಿರ್ತೀರೋ ಅಥವಾ ವಿದೇಶಾಂಗ ಸಚಿವರಾಗಿ ಈ ಸರ್ಕಾರದಲ್ಲಿರ್ತೀರೋ ಅಂತ ಕೇಳಿದಾಗ ನಮ್ಮ ತಾಯಿ ಜೊತೆ ನಾನು ಇರ್ತೀನಿ ಅಂತ ಹೇಳಿ ಆ ಸರ್ಕಾರದಿಂದ ಹೊರಗಡೆ ಬಂದು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದು. ನಮಗೆಲ್ಲರಿಗೂ ಗೊತ್ತಿದೆ, ಪ್ರಾರಂಭ ಆದಾಗ 2 ಸೀಟ್ ಇದ್ದಾಗ ಯಾವ ರೀತಿಯಾದಂಥ ಮನಸ್ಥಿತಿಯಲ್ಲಿ ಅವ್ರು ಕೆಲಸ ಮಾಡಿದರು ಅಂತ ಹೇಳಿ ನಾವು ಇವತ್ತು ಊಹಿಸ್ಕೋಬೋದು. 300ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿರುವಂಥ ಭಾರತೀಯ ಜನತಾ ಪಾರ್ಟಿಯನ್ನು 2 ಸೀಟ್ ಇದ್ದಾಗಲೂ ಒಂದು ಸ್ವಲ್ಪವೂ ಅಂಜಿಲ್ಲದೆ ಅಳುಕಿಲ್ಲದೆ ಮುನ್ನಡೆಸಬೇಕು ಅಂತ ಹೇಳಿದರೆ ಅವರ ಮನೋಬಲ ಎಷ್ಟಿತ್ತು ಅಂತ ಹೇಳಿ ನಾವು ಅಂದಾಜಿಸ್ಬೋದು. ಒಬ್ಬ ನಾಯಕನಿಗೆ ಮನೋಬಲ ಇದ್ದರೆ ಮಾತ್ರ ಸಾಕಾಗೋದಿಲ್ಲ, ಅವನ ವಿಚಾರವನ್ನು ಅದೇ ರೀತಿಯಾಗಿ ಅವರ ಸ್ಪಿರಿಟನ್ನು ಕ್ಯಾರಿ ಮಾಡುವಂತಹ ಕಾರ್ಯಕರ್ತರನ್ನು ತಯಾರು ಮಾಡೋದು ನಾಯಕನ ವಿಶೇಷ ಆಗಿರುತ್ತೆ. ಅದಕ್ಕೆ ಬೇಕಾದಂಥ ಕಾರ್ಯಪದ್ಧತಿಯನ್ನು ಅಳವಡಿಸೋದು ಆ ನಾಯಕರದ್ದೇ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ವಾಜಪೇಯಿ, ಅಡ್ವಾಣಿಯವರು, ಆ ಸಂದರ್ಭದ ಎಲ್ಲ ನಾಯಕರು ಇದರಲ್ಲಿ ಅತ್ಯಂತ ಸಫಲ ಆದರು. ಅತ್ಯಂತ ಸಾಮಾನ್ಯ ಜನ BJPಯಲ್ಲಿ ಇವತ್ತು ಪ್ರಧಾನಮಂತ್ರಿ ಸ್ಥಾನಕ್ಕೆ ಬರೋ ರೀತಿಯ ಕಾರ್ಯಪದ್ಧತಿಯನ್ನು ಅವರು ಜೋಡಿಸಿದ್ದು ಭಾಳ ವಿಶೇಷ ಅಂತ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋತೇನೆ. ಬಂಧುಗಳೇ, ತೀರ್ಥಹಳ್ಳಿ ಬಂಧು ಮೀಡಿಯಾ ಈ ಸಂದರ್ಭದಲ್ಲಿ ವಾಜಪೇಯಿ ಅವರನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಅತ್ಯಂತ ಧನ್ಯವಾದವನ್ನು ನಾನು ಅರ್ಪಿಸ್ತೇನೆ. ಎಷ್ಟು ಹೇಳಿದರೂ ಕೂಡ ವಾಜಪೇಯಿ ಅವ್ರ ಬಗ್ಗೆ ಹೇಳಿದರೆ ಕಡಿಮೆನೇ. ಭಾರತ ರತ್ನಕ್ಕೆ ಒಂದು ಗೌರವ ಬಂದಿದ್ದು ಯಾವಾಗ ಅಂತ ಕೇಳಿದರೆ ಅದು ವಾಜಪೇಯಿ ಅವರಿಗೆ ಕೊಟ್ಟಾಗ ಅಂತ ನಾನು ಅನ್ಕೋತೇನೆ. ಈ ಒಂದು ಸಣ್ಣ ನನ್ನ ಅನಿಸಿಕೆಯನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ, ಪ್ರಶಾಂತ್ ಅವ್ರ ಜೊತೆಯಲ್ಲಿ ಹಂಚ್ಕೊಳ್ಳಿಕ್ಕೆ ನಾನು ಅತ್ಯಂತ ಸಂತೋಷವನ್ನು ಹಾಗೂ ನಿಮಗೆ ಆಭಾರವನ್ನು ವ್ಯಕ್ತಪಡಿಸ್ತೇನೆ. ಧನ್ಯವಾದ. ಹಿರಿಯ ಸಂಸದೀಯ ಪಟುವಿನ ರಾಜಕೀಯ ಬದುಕು 4 ದಶಕಗಳಿಗೂ ಹೆಚ್ಚು ಕಾಲ ವಿಸ್ತರಿಸಿದೆ. ಶ್ರೀ ವಾಜಪೇಯಿ ಅವರು ಲೋಕಸಭೆಗೆ 9 ಬಾರಿ ಹಾಗೂ ರಾಜ್ಯಸಭೆಗೆ 2 ಬಾರಿ ಆಯ್ಕೆಯಾಗಿರುವುದು ಒಂದು ದಾಖಲೆಯೇ. ನಮಸ್ಕಾರ, ನಾನು ಪ್ರಶಾಂತ್ ಕುಕ್ಕೆ ಮಾತಾಡ್ತಿದ್ದೀನಿ. ನನ್ನ ಜೊತೆ ನಮ್ಮ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರು, ನನ್ನ ಆತ್ಮೀಯರು, ನನ್ನ ಹಿತೈಷಿಗಳು, ಜೊತೆಗೆ ಸಂಘದಲ್ಲಿ ಹಲವಾರು ವರ್ಷಗಳ ಕಾಲ ಸಮಾಜ ಸೇವೆಯಲ್ಲಿ ದುಡಿದಿರ್ತಕ್ಕಂಥ ಹರಿಕೃಷ್ಣ ಅವರು ನನ್ನ ಜೊತೆ ಇದ್ದಾರೆ. ನನಗೆ ತುಂಬ ಖುಷಿ ಆಗ್ತದೆ ಇಂಥ ವ್ಯಕ್ತಿಗಳ ಜೊತೆ ಕೂತು ವಾಜಪೇಯಿ ಅಂತಕ್ಕಂಥ ಒಬ್ಬ ಧೀಮಂತ ನಾಯಕನ ಬಗ್ಗೆ ಮಾತಾಡ್ತಕ್ಕಂಥದ್ದು ನನಗೆ ಹೆಮ್ಮೆ ಅಂತ ಭಾವಿಸ್ತೇನೆ. ಹರಿಕೃಷ್ಣ ಅವರು ಮಾತಾಡ್ತಾ ತುಂಬ ಅರ್ಥಗರ್ಭಿತವಾಗಿ ವಾಜಪೇಯಿ ಅವರು ನಡೆದು ಬಂದಂಥ ರೀತಿಗಳನ್ನು ಭಾಳ ಕುಲಂಕುಷವಾಗಿ ಹೇಳಿದರು. ಹೆಮ್ಮೆ ಆಗ್ತದೆ. ಭಾರತ ರತ್ನ ಅನ್ನೋದಕ್ಕಿಂತ ಅವರೊಂದು ಭಾರತದ ಚಿನ್ನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾಕಂದರೆ ವಾಜಪೇಯಿ ಅವರು, ಹರಿಕೃಷ್ಣ ಅವರು ಮಾತಾಡ್ತಾ ಹೇಳಿದರು, 2 ಸೀಟ್ ಇದ್ದಂಥ ಸಂದರ್ಭದಲ್ಲೂ ಕೂಡ ಮೊನ್ನೆ ಒಮ್ಮೆ ಲೋಕಸಭೆಯಲ್ಲಿ ಹೇಳಿದ್ರಂತೆ. ಅಂದರೆ ವಾಜಪೇಯಿ ಅವ್ರನ್ನ ನೋಡಿ ಅಪಹಾಸ್ಯ ಮಾಡಿರ್ತಕ್ಕಂಥ ವಿರೋಧ ಪಕ್ಷಕ್ಕೆ ಒಂದು ಮಾತು ಹೇಳಿದ್ರಂತೆ, ಮುಂದೊಂದು ದಿನ ನಾವಿದ್ದೀವಲ್ಲ ಈ ಸ್ಥಿತಿ ನಿಮಗೆ ಬರ್ತದೆ, ಅವತ್ತು ನಾವು ಇಲ್ಲಿ ನಿಮ್ಮನ್ನು ಕುತ್ಕೊಂಡು ನೋಡಿ ನಗ್ತಾ ಇರ್ತೀವಿ ಅಂತ. ಮೊನ್ನೆ ದಿನ ಲೋಕಸಭೆಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರು ಈ ಮಾತನ್ನು ಹೇಳಿದಾಗ ನಮಗೊಂದು ಹೆಮ್ಮೆ ಅಂತು. ಅಂದರೆ ಆ ಹಿರಿಯರು ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯದ ಮೇಲೆ ಅದೇ ತತ್ವ ಸಿದ್ಧಾಂತನ ಇಟ್ಕೊಂಡು ಇವತ್ತು ಈ ಪಕ್ಷ ಇಷ್ಟೊಂದು ಹೆಮ್ಮರವಾಗಿ ಬೆಳೆದಿಂತಕ್ಕೆ ಅವರು ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯ ಭಾಳ ಪ್ರಮುಖವಾದದ್ದು ಅಂತ ಹೇಳ್ತೀನಿ. ನಿಜವಾಗ್ಲೂ ಕೂಡ ನಮಗೆ ಹೆಮ್ಮೆ ಇದೆ. ಇವತ್ತು ಈ ದೇಶವನ್ನು ಆಳ್ತಕ್ಕಂಥ ನಾಯಕರುಗಳು ವಾಜಪೇಯಿ ಅವ್ರನ್ನ ಯಾವಾಗಲೂ ಕೂಡ ಅಜಾತ ಶತ್ರು ಅಂತ ಹೇಳಿ ಕರೆದು ಅವರ ಜೊತೆ ಅವರನ್ನ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಎಲ್ಲ ನಾಯಕರುಗಳು ಮಾಡ್ತಾರೆ. ಜೊತೆಗೆ ವಿರೋಧ ಪಕ್ಷದ ನಾಯಕರುಗಳು ಕೂಡ ಮೆಚ್ಚತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಅಂದರೆ ಅಂಥ ನಾಯಕತ್ವದ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು, ಅವ್ರು ಹಾಕ್ಕೊಟ್ಟಿರ್ತಕ್ಕಂಥ ಅಡಿಪಾಯದಲ್ಲಿ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಹೋರಾಟ ಮಾಡ್ತಕ್ಕಂಥದ್ದು ಒಂದು ರಾಜಕೀಯ ಪಕ್ಷವಾಗಿ ನಮಗೆ ಹೆಮ್ಮೆ ಅಂತಕ್ಕಂಥ ಮಾತನ್ನು ಹೇಳಿ, ನಮಗೆ ನಾಳೆ ದಿನ ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಇದೆ. ಇವತ್ತು ವಿರೋಧಿಗಳು ಏನು ಬೇಕಾದರೂ ಹೇಳ್ಬೋದು, ಆದರೆ ನಾಳೆ ದಿನ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯವರು ವಾಜಪೇಯಿ ಅವರ ಹುಟ್ಟಿದ ದಿನದ ಅಂಗವಾಗಿ ದೇಶದ ರೈತರ ಖಾತೆಗೆ 2,000 ರೂಪಾಯಿಯಂತೆ 18,000 ಕೋಟಿ ಹಣವನ್ನು ನಾಳೆ ಎಲ್ಲ ರೈತರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ನಮಗೆ ಹೆಮ್ಮೆ ಆಗ್ತದೆ. ಒಬ್ಬ ನಾಯಕನಿಗೆ ಬದ್ಧತೆ ಇದ್ದರೆ, ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗೆ
ಒಂದು ಗೌರವ ಸೂರ್ತಕ್ಕಂಥ ಕೆಲಸವನ್ನು ರೈತರ ಹೆಸರಲ್ಲಿ ಮಾಡ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತ ಹೇಳ್ತಾ, ಬಂಧುಗಳೇ, ಇವತ್ತು ನೂರಾರು ಜನ ವ್ಯಕ್ತಿಗಳು ತೀರಿ ಹೋಗಿದ್ದಾರೆ. ಆದರೆ ಯಾವಾಗಲೂ ಕೂಡ ಸತ್ತ ನಂತರನೂ ಕೂಡ ಒಬ್ಬ ವ್ಯಕ್ತಿ ಬದುಕಿದ್ದಾರೆ ಅಂದರೆ ಅದು ವಾಜಪೇಯಿ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾಕಂದರೆ ಕೆಲವರು ಜೀವಂತ ಇದ್ದು ಸತ್ತಂತೆ ಇರ್ತಾರೆ, ಆದರೆ ಒಬ್ಬ ವ್ಯಕ್ತಿ ಸತ್ತ ನಂತರನೂ ಕೂಡ ಈ ಸಮಾಜದಲ್ಲಿ ಬದುಕಿದ್ದಾರೆ ಅಂದರೆ ಅದು ಮೌಲ್ಯಾಧಾರಿತವಾಗಿರ್ತಕ್ಕಂಥ ರಾಜಕಾರಣದಲ್ಲಿ ಅದು ವಾಜಪೇಯಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಆ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥ ವ್ಯಕ್ತಿಯವರು, ಅವ್ರ ಬಗ್ಗೆ ಮಾತಾಡ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ, ಅವರನ್ನು ಪೂಜೆ ಭಾವನೆಯಲ್ಲಿ ಕಾಣ್ತಕ್ಕಂಥ ವ್ಯಕ್ತಿಗಳು ನಾವು ಅಂತಕ್ಕಂಥ ಮಾತನ್ನು ಹೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಮ್ಮ ಬಂಧು ತಂಡ ಮಾಡ್ತಾ ಇದೆ. ನಿಜವಾಗ್ಲೂ ಕೂಡ ಭಾರತದ ಪ್ರಧಾನಮಂತ್ರಿಯಾಗಿ, ವಿದೇಶಾಂಗ ಸಚಿವರಾಗಿ, ಸಂಸತ್ತಿನ ವಿವಿಧ ಮುಖ್ಯಸ್ಥಾಯಿ ಸಮಿತಿಗಳ ಅಧ್ಯಕ್ಷರಾಗಿ ಹಾಗೂ ವಿರೋಧ ಪಕ್ಷದ ನಾಯಕರಾಗಿ ಅವರು ಭಾರತದ ಸ್ವಾತಂತ್ರ್ಯ ನಂತರ ದೇಶೀಯ ಮತ್ತು ವಿದೇಶಿ ನೀತಿಗಳಿಗೆ ಸ್ಪಷ್ಟ ರೂಪ ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. मंडित करने वाले महासागर के किनारे खड़े होकर मैं ये भविष्यवाणी करने का साहस करता हूं, अंधेरा छटेगा, सूरज निकलेगा, कमल खिलेगा. ವಾಜಪೇಯಿ ಅವರು ಮೊದಲನೇ ಪ್ರಧಾನಮಂತ್ರಿ, ವಿದೇಶಾಂಗ ಮಂತ್ರಿ ಆಗಿದ್ದರು ಮೊರಾರ್ಜಿಯವರ ಆಡಳಿತದಲ್ಲಿ. ಅವರು RSS ಹಿನ್ನೆಲೆಯಿಂದ ಬಂದವರು, ವಿದೇಶಾಂಗ ಮಂತ್ರಿ, ನೆರೆಹೊರೆಗಳ ಸಂಬಂಧ ಯಾವ ಥರ ಇಟ್ಕೊಳ್ತಾರೋ ಇದೊಂದು ದೊಡ್ಡ ಅನುಮಾನ ಎಲ್ಲರಲ್ಲೂ ಇತ್ತು. ಆದರೆ ವಾಜಪೇಯಿ ಅವರು ವಿದೇಶಾಂಗ ಮಂತ್ರಿಯಾಗಿ ಪ್ರಾಯಶಃ ಅದುವರೆಗೆ ಯಾವ ಮಂತ್ರಿ ಮಾಡದೇ ಇದ್ದಷ್ಟು ಸಾಧನೆಗಳನ್ನು ವಾಜಪೇಯಿ ಅವರು ಮಾಡಿದರು. ಅದನ್ನೇ ಮುಂದುವರೆದು ಪ್ರಧಾನಮಂತ್ರಿ ಆದವರು ಸಹ ರಕ್ಷಣೆಯ ದೃಷ್ಟಿಯಿಂದ, ವಿದೇಶಾಂಗ ದೃಷ್ಟಿಯಿಂದ, ಆರ್ಥಿಕ ದೃಷ್ಟಿಯಿಂದ ಭಾಳಷ್ಟು ಸುಧಾರಣೆಗಳನ್ನು ಅವರು ಮಾಡಿದರು. ವಾಜಪೇಯಿ ಅವ್ರ ಜೊತೆಗೆ ಬಂದವರು ಲಾಲ್ ಕೃಷ್ಣ ಅದ್ವಾನಿಯವರು. ಆ ಸರ್ಕಾರದಲ್ಲಿ ಅವರು ಉಪ ಪ್ರಧಾನಿಯಾಗಿದ್ದರು. ವಾಜಪೇಯಿ ಮತ್ತು ಅದ್ವಾನಿಯವರ ಜೋಡಿ ನಮ್ಮ ದೇಶದ ರಾಜಕೀಯ ಒಂದು ಅಭೂತಪೂರ್ವದ್ದು. ನಮ್ಮ ದೇಶದ ರಾಜಕಾರಣದಲ್ಲಿ ಮೊದಲು ಸರ್ದಾರ್ ವಲ್ಲಭಾಯ್ ಪಟೇಲ್ ಮತ್ತು ಅಂಬೇಡ್ಕರ್, ನಂತರ ಲಾಲ್ ಕೃಷ್ಣ ಅದ್ವಾನಿ ಮತ್ತು ವಾಜಪೇಯಿ, ಈಗ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಈ ಥರ ರಾಜಕೀಯದಲ್ಲಿ ಎರಡೆರಡು ಜೋಡಿ ಭಾಳ ಅಭೂತಪೂರ್ವವಾದ ಒಂದು ಸಾಧನೆಯನ್ನು ನಮ್ಮ ದೇಶದಲ್ಲಿ ಮಾಡಿದ್ದಾರೆ. 14 ಪಕ್ಷಗಳನ್ನು ಒಟ್ಟಾಕೊಂಡು ಆ ಒಂದು ಆಡಳಿತ ನಡೆಸೋದು ಬಹಳ ದುಸ್ತರವಾದ ಕೆಲಸ ಆಗಿತ್ತು. ವಾಜಪೇಯಿ ಅವರು ಏನು ಅಜಾತ ಶತ್ರು ಅಂತ ಆಗಿದ್ರೋ ಅದನ್ನು ಅವರೆಲ್ಲರನ್ನೂ ಸಂಭಾಳಿಸ್ಕೊಂಡು ಆಡಳಿತವನ್ನು ನಡೆಸಿದರು. ಜಾರ್ಜ್ ಫರ್ನಾಂಡಿಸ್ ವಾಜಪೇಯಿ ಅವರ ವಿಚಾರಧಾರೆ ಬಹಳ ಬೇರೆಯಾಗಿದ್ದವರು. ಆದರೆ ವಾಜಪೇಯಿ ಅವರ ಪ್ರಧಾನಮಂತ್ರಿ ಇದರಲ್ಲಿ ಇವರು ರಕ್ಷಣಾ ಮಂತ್ರಿ ಆಗಿ ಫರ್ನಾಂಡಿಸ್ ಅವರು ವಾಜಪೇಯಿ ಜೊತೆ ಎಷ್ಟು ಬೆರ್ತು ಹೋಗ್ಬಿಟ್ರು ಅಂದರೆ ಅವರು ಸಹ ನಮ್ಮ ಸಂಘದ ಪ್ರಚಾರಕರ ಥರನೇ ಕೆಲಸ ಮಾಡ್ತಾಯಿದ್ರು. ಆ ಥರ ಒಂದು ಪರಿವರ್ತನೆ ವಾಜಪೇಯಿ ಅವ್ರ ಸಂಘಕ್ಕೆ ಯಾರೇ ಬರಲಿ ಅವರು ತಮ್ಮನ್ನು ಬದಲಾವಣೆ ಆಗುವಂತೆ ಮಾಡ್ತಾಯಿದ್ರು ವಾಜಪೇಯಿ ಅವರು. ಈ ಥರ ರಾಜಕೀಯ ಆವಾಗ ಮೊದಲನೇ ಪ್ರಧಾನಮಂತ್ರಿ ನೆಹರು ಮೊದಲನೇ ಬಾರಿ ಪಾರ್ಲಿಮೆಂಟಲ್ಲಿ ವಾಜಪೇಯಿ ಅವರು ಬಂದಾಗ ಅವ್ರ ಮಾತುಗಳು ಆಗಲೇ ಹೇಳಿದ್ದಂತೆ, ಮುಂದೆ ಈ ಮನುಷ್ಯ ಪ್ರಧಾನಮಂತ್ರಿ ಆಗ್ತಾನೆ ಅಂತ. ಸೊ ನೆಹರೂರು ಯಾವ ಕಾರಣಕ್ಕೆ ಹೇಳಿದ್ರೋ ಗೊತ್ತಿಲ್ಲ, ನೆಹರು ಹೇಳಿದಂಥ ಕಾರಣ ನಿಜವಾಯಿತು. ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. ಅವರು 13 ದಿನ ಪ್ರಧಾನಮಂತ್ರಿ ಆಗಿ 1 ವೋಟ್ನಿಂದ ಅಧಿಕಾರ ಕಳ್ಕೊಳ್ಳೋಂಥ ಅನುಭವ ಬಂತು. ಅವಾಗ ಅಧಿಕಾರ ಕಳ್ಕೊಂಡು ಅವರೇನು ವಿಚಲಿತರಾಗಲಿಲ್ಲ. ಇಲ್ಲಿ ಆವತ್ತು ಅವ್ರು ಹೇಳಿದ್ರು, ಆವತ್ತು ಭಾಷಣ ಮಾಡಿದಂಥ ಒಂದು ಭಾಷಣ ಇವತ್ತಿಗೂ ಅದು ಚರಿತ್ರಾರ್ಹ. ಅವತ್ತು ಕಾಂಗ್ರೆಸ್ನವ್ರಿಗೆ ಹೇಳಿದರು, ಇವತ್ತು ನಮ್ಮದು ಎರಡು ಸೀಟ್ ನೀವು ಆಡ್ಕೊಳ್ತಾ ಇದ್ದೀರಾ, ಆದರೆ ಮುಂದೊಂದಿನ ಕಾಂಗ್ರೆಸ್ ನಾಮಾವಶೇಷ ಆಗಬಹುದು ಅನ್ನೋ ಭವಿಷ್ಯವನ್ನು ಅವರು ಆವತ್ತೇ ಹೇಳಿದರು. ಚುನಾವಣೆಯಲ್ಲಿ ಸೋಲು ಗೆಲುವು ಬಹಳ ಸಹಜ. ವಾಜಪೇಯಿ ಅವರು ಕೆಲವು ಸೋತಿದ್ದಾರೆ. ಮೊದಲನೇ ಸಾರಿ ನೆಹರು ಬಲರಾಜ್ ಸಹಾನಿನ ಎದುರುಗಡೆ ನಿಲ್ಲಿಸಿ ಇವರನ್ನು ಸೋಲಿಸೋಕೆ ಪ್ರಯತ್ನ ಮಾಡಿದರು, ಸೋತರು. ಆಮೇಲೆ ನಂತರ ಮಾಧವರಾಜ್ ಸಿಂಧಿಯಾ ಎದುರುಗಡೆ ನಿಂತು ಸೋತಿದ್ರು. ಯಾವಾಗ ಇಂದಿರಾ ಗಾಂಧಿ ಹತ್ಯೆ ಆಗಿ ರಾಜೀವ್ ಗಾಂಧಿ ಅಧಿಕಾರಕ್ಕೆ ಬಂದರು, ಆವಾಗ ಭಾರತೀಯ ಜನತಾ ಪಾರ್ಟಿ ಬಂದು ಎರಡು ಸೀಟ್ಗಳು ಮಾತ್ರ ಪಾರ್ಲಿಮೆಂಟಲ್ಲಿ. ಆವಾಗಲೂ ಸಹ ಅವರೇನು ವಿಚಲಿತರಾಗಲಿಲ್ಲ. ಚುನಾವಣೆಯಲ್ಲಿ ಸೋತ ತಕ್ಷಣ ವಾಜಪೇಯಿ ಅವರು ಬಾಯ್ ಸಿನಿಮಾ ದೇಖನೆ ಚಲೆಂಗೆ ಒಂದು ಅದ್ವಾನಿ ಅವ್ರನ್ನ ಕರ್ಕೊಂಡು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡ್ಕೊಂಡು ಬರ್ತಾಯಿದ್ರು. ಅಂದರೆ ರಾಜಕೀಯದಲ್ಲಿ ಈಗಿನ ಪ್ರಸಕ್ತ ರಾಜಕೀಯದಲ್ಲಿ ಎಷ್ಟೋ ರಾಜಕಾರಣದಲ್ಲಿ ಈ ಥರ ಗುಣಗಳನ್ನ ಹುಡ್ಕೋದೇ ಕಷ್ಟ. ಆದರೆ ವಾಜಪೇಯಿ ಅವರು ಆ ಥರ ಒಂದು ವಿಶೇಷ ವ್ಯಕ್ತಿ, ಭಾರತದ ರಾಜಕಾರಣದ ಧ್ರುವತಾರೆ ಅಂತ ಹೇಳ್ಬೋದು ಅವರಿಗೆ.
ವಾಜಪೇಯಿ ನಾನು ಎಷ್ಟೋ ಅವ್ರ ಭಾಷಣ ನನಗೆ ತುಂಬ ಮೆಚ್ಚು. ಮೊದಲಿಂದ ನಾನು ಸಾಧಾರಣ ಒಂದು 30 ಕಿಲೋಮೀಟರ್ ಅಂತರದ ಎಲ್ಲಿ ಭಾಷಣ ಆದರೂ ಅವ್ರ ಭಾಷಣಕ್ಕೆ ನಾನು ಹೋಗ್ತಾಯಿದ್ದೆ. ಬೆಂಗಳೂರಿನಲ್ಲಂತೂ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನ ಅಟಲ್ ಬಿಹಾರಿ ವಾಜಪೇಯಿ ಅದೆರಡು ಮೇಡ್ ಫಾರ್ ಈಚ್ ಅದರ್ ಅನ್ನೋದು ಆಗ್ಬಿಟ್ಟಿತ್ತು. ವಾಜಪೇಯಿ ಅವರು ಯಾವಾಗ ಬಂದರೂ ನ್ಯಾಷನಲ್ ಕಾಲೇಜ್ ಮೈದಾನ ಭಾಷಣ ಮತ್ತು ಆ ಭಾಷಣ ಕಿಕ್ಕಿರೋ ತುಂಬಿದ್ರು. ಎಲ್ಲ ಆ ಪಾರ್ಟಿ ಈ ಪಾರ್ಟಿ ಎಲ್ಲರೂ ವಾಜಪೇಯಿ ಅವ್ರ ಭಾಷಣಕ್ಕೆ ಅಷ್ಟು ಜನ ಸೇರ್ತಿದ್ರು. ಅವರ ಮಾತಿನ ಮೋಡಿ ಎಲ್ಲರ ಮೇಲೂ ಒಂಥರ ಮೋಡಿ ಆಗ್ತಿತ್ತು. ಅವರ ಮಾತಿನ ರೀತಿ ಬೇರೆ ಯಾವ ರಾಜಕಾರಣಿಯೂ ಸಹ ಎಷ್ಟೋ ಜನ ಮಾತಾಡ್ತಾರೆ, ಆದರೆ ವಾಜಪೇಯಿ ಅವರ ಮಾತಿನ ಧಾಟಿ, ಅವರ ಕವಿ ಶೈಲಿ ಇದೆಲ್ಲವೂ ಸಹ ಜನರ ಒಂಥರ ಮೋಡಿಗೊಳಿಸ್ತಿತ್ತು. ವಾಜಪೇಯಿ ಅವರು ಅಧಿಕಾರ ಕಳ್ಕೊಂಡು ಕೊನೆಯ ದಿನಗಳಲ್ಲಿ ತೀರಾ ಅವರ ಒಂಥರ ಕೋಮಾ ಸ್ಥಿತಿಯಲ್ಲಿದ್ದರು. ಅವ್ರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಭಾರತ ಬಂದಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅಂಥ ಸ್ಥಿತಿಯಲ್ಲಿ ಪ್ರಶಸ್ತಿ ತೊಗೊಂಡ್ರು. ಆದರೆ ಭಾರತ ರತ್ನ ಪ್ರಶಸ್ತಿ ನಿಜವಾಗ್ಲೂ ವಾಜಪೇಯಿ ಅವ್ರಿಗೆ ಬೇಕಾಗಲಿಲ್ಲ. ವಾಜಪೇಯಿ ಅವರೇ ಒಂದು ಭಾರತ ರತ್ನ, ಅದು ಎಲ್ಲರಿಗೂ ಗೊತ್ತಿತ್ತು. ಇದು ನೋಡಿದಂಥವ್ರು ಎಲ್ಲರೂ ಸಹ ಅದನ್ನು ಸಂತೋಷಪಟ್ಟಿದ್ದಾರೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಇದ್ದ, ನಾವು ನೋಡಿದ್ದೀವಿ. ಅವನು ಪ್ರಧಾನಿ ಆಗಿದ್ದು ಅಂತ ಹೇಳ್ಕೊಳ್ಳೋಕೆ ಭಾಳ ಹೆಮ್ಮೆ ಆಗುತ್ತೆ. ಇಂದಿನ ಮಕ್ಕಳಿಗೆ ಯಾರ್ಯಾರ್ದೋ ನಾವು ವಿಷಯ ಹೇಳ್ತೀವಿ, ಅದ್ರ ಬದಲು ವಾಜಪೇಯಿ ಅವರ ಜೀವನವನ್ನು ಆಧರಿಸಿ ಪಠ್ಯಪುಸ್ತಕದಲ್ಲಿ ಅವ್ರು ಬರುವಾಗಾದರೆ ಎಷ್ಟೋ ಮಕ್ಕಳಿಗೆ ಭಾಳಷ್ಟು ವಿಷಯಗಳು ಗೊತ್ತಾಗುತ್ತೆ. ಈಗ ಇರೋ ನಮ್ಮದೇ ಸರ್ಕಾರ ಆ ಥರ ವಾಜಪೇಯಿ ಅವರ ವಿಶೇಷ ಸಾಧನೆಗಳನ್ನು, ಅವರ ಮೈಲಿಗಲ್ಲುಗಳನ್ನು ಜನಗಳಿಗೆಲ್ಲರಿಗೂ ತಿಳಿಸೋಂಗೆ ಮಾಡಿ ಅದಕ್ಕೆ ವಿಶೇಷ ಕಾಳಜಿ ವಹಿಸಿದರೆ ಎಲ್ಲರಿಗೂ ಒಂಥರ ಮಾದರಿ ಆಗುತ್ತೆ, ಆದರ್ಶವಾಗುತ್ತೆ ಅಂಥೇಳಿ ಅನ್ನಿಸ್ತದೆ. 1996ರಲ್ಲಿ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿಯಾದರು. ಆದರೆ ಬಹುಮತದ ಕೊರತೆಯಿಂದ ಕೇವಲ 13 ದಿನಗಳಲ್ಲಿ ಅಧಿಕಾರ ಕಳೆದುಕೊಂಡರು. 1998ರಲ್ಲಿ ಎರಡನೇ ಬಾರಿ ಪ್ರಧಾನಿ ಪಟ್ಟ ಅಲಂಕರಿಸಿದರು. ಎಐಎಡಿಎಂಕೆ ಪರಮೋಚ್ಚ ನಾಯಕಿ ಜೆ ಜಯಲಲಿತಾ ಬೆಂಬಲ ವಾಪಸ್ ಪಡೆದ ಕಾರಣ 13 ತಿಂಗಳುಗಳಿಗೆ ಅಧಿಕಾರ ಕಳೆದುಕೊಳ್ಳಬೇಕಾಯಿತು. 1999ರಲ್ಲಿ ಪ್ರಧಾನಿಯಾಗಿ ಮರು ಆಯ್ಕೆಯಾಗಿ ಪೂರ್ತಿ 5 ವರ್ಷಗಳ ಕಾಲ ಅಧಿಕಾರದ ಚುಕ್ಕಾಣಿ ಹಿಡಿದು ಎನ್ಡಿಎ ಸರ್ಕಾರವನ್ನು ಯಶಸ್ವಿಯಾಗಿ ಮುನ್ನಡೆಸಿದರು. ಅವರ ಅಧಿಕಾರಾವಧಿಯಲ್ಲಿ ಅನೇಕ ಮಹತ್ವದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ಅನುಷ್ಠಾನಗೊಂಡವು. ಭಾರತವು 1998ರಲ್ಲಿ ರಾಜಸ್ಥಾನ ಪೋಖ್ರಾನ್ನಲ್ಲಿ ಸರಣಿ ಪರಮಾಣು ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು. ಪಾಕಿಸ್ತಾನ ಜೊತೆಗಿನ ಸಂಬಂಧವನ್ನು ಸುಧಾರಿಸುವುದು ವಾಜಪೇಯಿ ಅವರ ವೈಯಕ್ತಿಕ ಉದ್ದೇಶವಾಗಿತ್ತು. ದೇಶ ಕಂಡ ಅತ್ಯುನ್ನತ ರಾಜಕೀಯ ಮುತ್ಸದ್ದಿ, ಅಜಾತ ಶತ್ರು, ಯುವ ಪೀಳಿಗೆಯ ಆದರ್ಶ ಪುರುಷರಿಗೆ 96ನೆಯ ಜನ್ಮದಿನದಂದು ನಮ್ಮದೊಂದು ಭಾವಪೂರ್ಣ ಸಮರ್ಪಣೆ. ತೀರ್ಥಹಳ್ಳಿ ಬಂಧು, ಇದು ನಮ್ಮ ಮೀಡಿಯಾ.